ನಾವಿವತ್ತು ನಮ್ಮ ಫ್ರೆಂಡ್ ಕಾರ್ಗೆ ನಂಬರ್ ಪ್ಲೇಟ್ ಹಾಕ್ಸ್ಬೇಕು ಅಂತ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗರು ಹುಡುಕಿ ಎಲ್ಲಿ ಏನಿದ್ದು ಸುಮ್ಮನೆ ಹುಡುಕ್ತಾನೆ ಇರ್ತಾರೆ ನೋಡಿ ಗೈಸ್. ಯಾವ ಥರ ಇದೆ ಎಲ್ಲೈತೆ ಕಂಬದಾಗೆ ಸುಟ್ಟ ತಡಿ. ತುಂಬ ಕಷ್ಟಪಟ್ಟಿದ್ದೀನಿ ಈ ನಿಮ್ಮ ಪ್ರೀತಿ ಪಡೆಯೋಕ್ಕೆ. ಕೆಲಸ ಇದೆ, ಸ್ವಲ್ಪ ಮುಗಿಸ್ಕೊಂಬರ್ರ. ಸೊ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಗೈಸ್. ನೋಡಿ, ಎಲ್ಲರೂ ಟಾಟಾ ಕಂಪ್ನಿ ಯಾಕೆ ಸಜೆಸ್ಟ್ ಮಾಡ್ತಾರೆ ಅಂತಂದರೆ ಈ ಥರ ಸೇಫ್ಟಿ ಪರ್ಪಸ್ಸಿಂದ. ಯಾಕೆ ಅಂತಂದರೆ ನೋಡಿ, ಸೀಟ್ ಬೆಲ್ಟ್ ಹಾಕಿಲ್ಲ, ಒಬ್ಬರಷ್ಟೇ ಹಾಕಿದ್ದಾರೆ, ಇನ್ನೊಬ್ಬರು ಸೀಟ್ ಬೆಲ್ಟ್ ಅಂದರೆ ನಾನು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಈ ಥರ ಸೌಂಡ್ ಬರ್ತಾ ಇದೆ. ಟಾಟಾ ಯಾಕೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಸೇಫ್ಟಿ ಪರ್ಪಸ್ಗೋಸ್ಕರ ಟಾಟಾ ಯೂಸ್ ಮಾಡ್ತಾರೆ. ಈಗ ಯಾವುದೋ ಒಂದು ಕಾರಪ್ಪ ಅದನ್ನ ಹೊಡೆದಿಲ್ಲ ಅಂದರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ. ಸೊ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು. ಆ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ, ನನ್ನ ಬೈಕ್ ವಿಡಿಯೋ. ಏನಪ್ಪ ಅಂತಂದರೆ ತುಂಬ DMs ಬಂದಿದ್ದೆ ನಿನ್ನೆ. ಯಾವ ಥರ ಅಂತಂದರೆ, ನಿಮ್ಮ ಪವನ್ ಬ್ರೋ ಫ್ರೆಂಡ್ಶಿಪ್ ಯಾವ ಥರ ಇತ್ತು, ಯಾವ ಥರ ಬಾಂಡಿಂಗ್ ಇತ್ತು, ಆ್ಯಂಡ್ ಬೈಕ್ ಎಲ್ಲಿತ್ತು ಹೇಗಿತ್ತು ಅಂತ ಬಂದಿತ್ತು. ಅದಕ್ಕೆ ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ. ನಿನ್ನೆ ಗಾಡಿ ಜಾಗ ಬಗ್ಗೆ ನೀವು ಕಮೆಂಟ್ ಹಾಕಿದ್ರೆ, ಹೌದಾ, ನಾನು ನಿನ್ನೆ ಗಾಡಿ ಹತ್ರ ಹೋಗಿದ್ದು ಫಸ್ಟ್ ಟೈಮೇ. ನಾನು ಗಾಡಿ ಎಲ್ಲಿದೆ ಹೇಗಿದೆ ಅಂತ ನೋಡಿದ್ದಿಲ್ಲ. ಸೊ ನಿನ್ನೆ ಹೋಗಿ ಎಲ್ಲ ನೋಡಿದ್ದೀನಿ, ಮನೇಲಿ ಕೂಡ ಬಂದು ಹೇಳಿದ್ದೀನಿ ಈ ಥರ ಜಾಗ ಸರಿ ಇಲ್ಲ, ಬೇರೆ ಜಾಗದ ಹತ್ರ ಇಡಿಸ್ರಿ ಅಂತ ಕೂಡ ಹೇಳಿದ್ದೀನಿ. ಸೇಫಾಗಿ ಒಳಗಡೆ ಇರಬೇಕು, ನಾನು ನೋಡಿದ್ದಿಲ್ಲ, ಅದಕ್ಕೋಸ್ಕರ ಈ ಥರ ನೆಗ್ಲೆಕ್ಟ್ ಆಗಿದೆ. ನೋಡೋಣ ಗೈಸ್, ಅದನ್ನ ಚೇಂಜ್ ಮಾಡಿಸ್ತೀನಿ ಪ್ಲೇಸ್. ಆ ವಿಡಿಯೋ ಕೂಡ ಬರುತ್ತೆ ಆದಷ್ಟು ಬೇಗ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಒಬ್ರು ಕಮೆಂಟ್ ಹಾಕಿದ್ರು, ಬ್ರೋ ರೀಲ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ರಿ ಅಂತ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ ಬ್ರೋ, ಆದಷ್ಟು ಬೇಗ ಮಾಡಾಕ್ತೀನಿ. ಸೊ ನಾವಿವತ್ತು ನಮ್ಮ ಫ್ರೆಂಡ್ ಕಾರ್ಗೆ ನಂಬರ್ ಪ್ಲೇಟ್ ಹಾಕ್ಸ್ಬೇಕು ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ ಶೋರೂಮ್ ಹತ್ರ ಇವಾಗ ಬಂದಿದ್ವಿ. ನಂಬರ್ ಪ್ಲೇಟ್ ಹಾಕ್ಸ್ಬಿಟ್ಟು ಕಾರ್ ವಾಶ್ ಮಾಡ್ಸೋಕೆ ಹೋಗ್ಬೇಕು, ಬನ್ನಿ. ನೋಡಿ ಗೈಸ್, ಬಂದಿದ್ದೀವಿ ಟಾಟಾ ಶೋರೂಮ್ ಹತ್ರ. ಗೈಸ್ ನೋಡಿ, ಸನ್ ರೂಫ್ ಇದೆ ಈ ಕಾರಲ್ಲೂ. ನನಗೆ ಯಾವ ಕಾರಲ್ಲೂ ಸನ್ ರೂಫ್ ಅಂತೂ ಭಾಳ ಇಷ್ಟ. ನೋಡಿ ಯಾವ ಥರ ಎರಡು ಬರುತ್ತಲ್ಲ, ಕ್ರೇಜಿ ಆಗಿದೆ ನೋಡಿ ಗೈಸ್. ಮೇಲೆ ಸೈಡ್ ಇಲ್ಲಿ ಟಾಟಾ ಶೋರೂಮ್ ಹತ್ರ ಬಂದಿದ್ದೀವಿ. ಒಳಗಡೆ ಅಶ್ವಿನಿ ಮೇಡಮ್ ಅಂತ ಇರ್ತಾರಂತೆ, ಅವ್ರಿಗೆ ಹೋಗ್ಬಿಟ್ಟು ನಂಬರ್ ಪ್ಲೇಟ್ ಕೇಳಬೇಕು. ಸೊ ಬನ್ನಿ ಹೋಗಿ ಕೇಳ್ಕೊಂಡು ಆದಷ್ಟು ಬೇಗ ಫಿಟ್ ಮಾಡಿಸ್ಕೊಂಡು ಕಾರ್ ವಾಶ್ ಮಾಡಿಸ್ಕೊಂಡು, ಸ್ವಲ್ಪ ಕೆಲಸ ಇದೆ, ಅಲ್ಲಿಗೆ ಹೋಗ್ಬಿಡೋಣ ಗೈಸ್. ಇವಾಗ ನಂಬರ್ ಪ್ಲೇಟ್ ಇಸ್ಕೊಂಡ್ವಿ. ನಂಬರ್ ಪ್ಲೇಟ್ ಕೊಡಿಲ್ಲ. ನಂಬರ್ ಪ್ಲೇಟ್ ಇಸ್ಕೊಂಡು ಇಲ್ಲಿಂದ ಇವಾಗ ನಂಬರ್ ಪ್ಲೇಟ್ನ ಫಿಟ್ ಮಾಡಿಸಿ ಹೋಗ್ಬೇಕು. ಶೋರೂಮಲ್ಲಿ ಒಂದು ಪರ್ಫ್ಯೂಮು ಅಥವಾ ಏನೋ ಗೊತ್ತಿಲ್ಲ ಗೈಸ್, ಒಳಗಡೆ ಮಾತ್ರ ಸಖತ್ ಸ್ಮೆಲ್ ಇತ್ತು. ಆ್ಯಂಡ್ ಇದು ಯಾವುದೇ ಥರ ಕೊಲಾಬ್ ಅಲ್ಲ, ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ. ಈ ಥರ ನನಗೆ ಇಷ್ಟ ಅನಿಸಿತ್ತು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ನನಗೆ ಬೆಸ್ಟ್ ಅನಿಸಿದ್ದು ಟಾಟಾ ಕಂಪ್ನಿದು. ಸೊ ಅದಕ್ಕಾಗಿ ಅದನ್ನ ಹೇಳಿದೆ, ಟಾಟಾ ಚೆನ್ನಾಗಿದೆ ಆ್ಯಂಡ್ ಬೆಸ್ಟ್ ಸಜೆಷನ್ ಅಂತ. ಸೊ ಬನ್ನಿ, ಇವಾಗ ನಂಬರ್ ಪ್ಲೇಟ್ ಬಂದಿದೆ, ಫಿಟ್ ಮಾಡಿಸ್ಕೊಂಡು ಇಲ್ಲಿಂದ ಹೋಗೋಣ. ಸೊ ಇವಾಗ ಕಾರ್ ವಾಶಿಗೆ ಬಿಟ್ಟಿದ್ದೀವಿ ಗಾಡಿನ. ಇಲ್ಲಿ ಕಾರ್ ವಾಶಿಗೆ ಗಾಡಿ ಬಿಟ್ಟು ಇಲ್ಲಿ ವೇಟ್ ಮಾಡ್ತಾ ಕುಂತಿದ್ವಿ. ಅಲ್ಲಿಂದ ಕಾರ್ ವಾಶ್ ಎಲ್ಲ ಮುಗಿಸಿ ನಂಬರ್ ಪ್ಲೇಟ್ನ ಹಾಕ್ಸ್ಕೊಂಡು ಆ್ಯಂಡ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ನನ್ನ ಮೊಬೈಲ್ ಸಡನ್ನಾಗಿ ಸ್ವಿಚ್ ಆಫ್ ಆಗಿತ್ತು. ಸೊ ವ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ. ಮತ್ತು ಅಲ್ಲಿ ಕೆಲಸ ಇತ್ತು, ಸ್ವಲ್ಪ ಮನೆ ಕೆಲಸ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ಆ ವ್ಲಾಗ್ನೂ ಕೂಡ ಮಾಡೋಕ್ಕಾಗಿದ್ದಿಲ್ಲ. ಸೊ ಇಲ್ಲಿಗೆ ಡೈರೆಕ್ಟ್ ಊರಿಗೆ ಬಂದ್ವಿ. ಆ್ಯಂಡ್ ಊರಿಗೆ ಬಂದು ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋಣ ಅಂತ ಹೊಲದ ಕಡೆ ಬಂದಿದ್ದೀವಿ. ಏನಂತಂದರೆ, ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗ ಹಳ್ಳಿಗೆ ಬಂದಿದ್ದು, ಓಕೆನಾ. ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸಿಟಿಲಿ ಪಿಜ್ಜಾ ಬರ್ಗರ್ ಹೇಗೋ, ನಮ್ಮ ಹಳ್ಳಿಲಿ ಮುದ್ದೆ ರೊಟ್ಟಿನೂ ಹಂಗೆ. ಆ್ಯಂಡ್ ಯಾರ್ಯಾರು ಹಳ್ಳಿಯಿಂದ ಯಾವ್ಯಾವ ಹಳ್ಳಿಯಿಂದ ನೋಡ್ತಾ ಇದ್ದಾರೋ ವಿಡಿಯೋಗೆ ಕಮೆಂಟ್ ಹಾಕಿ. ಸನ್ಸೆಟ್ ನೋಡಿ ಹೇಗಿದೆ ಅಂತ. ಸನ್ಸೆಟ್ ನೋಡಿ ಯಾವ ಥರ ಇದೆ ಇವಾಗ. ರಿಲ್ಯಾಕ್ಸ್ ಆಗಿ ಒಂದು 5 ನಿಮಿಷ ಕುತ್ಕೊಳ್ಳೋಣ ಅಂತ ಕುಂತಿದ್ದು. ನಮ್ಮ ಹುಡ್ರು ಸುಮ್ಮನೆ ಇರಲ್ಲ, ಏನಾರ ಒಂದು ಹುಡುಕ್ತಿರ್ತಾರೆ. ಇಲ್ಲಿ ಏಡಿ ಸತ್ ಬಿದ್ದಿದೆ ಗೈಸ್, ಏಡಿ ಕ್ರ್ಯಾಬ್ ನೋಡಿ ಗೈಸ್, ಇಲ್ಲಿ ತೋರಿಸ್ತೀನಿ ನೋಡಿ. ಒಂದು ನಿಮಿಷ ಕೈಯಾಗೆ ತಗೊತೀನಿ ರೀ, ಅದನ್ನ ಸತ್ತೋಗಿದೆ ಗೈಸ್ ಆಲ್ರೆಡಿ ನೋಡಿ.
ಐಡಿ ಸತ್ತೋಗಿದೆ. ನಮ್ಮ ಹುಡುಗರು ಹುಡುಕಿ ಎಲ್ಲಿ ಏನಿದ್ದು ಸುಮ್ಮನೆ ಹುಡುಕ್ತಾನೆ ಇರ್ತಾರೆ ನೋಡಿ ಗೈಸ್. ಯಾವ ಥರ ಇದೆ ಅಲ್ಲಿ ನೋಡ್ರಿ, ಅಲ್ಲಲ್ಲೇ ಮರ ಹತ್ತೇನೊಬ್ಬನು, ಇನ್ನೊಬ್ಬ ಅಲ್ಲಿ ತಳಗಡೆ ನಿಂತ್ಕೊಂಡಾನೆ. ಏನೋ ಸೊಪ್ಪು ಹರ್ಕೊಂತಿದ್ದಾರೆ ಗೈಸ್. ಇಲ್ಲಿ ನುಗ್ಗೆ ಸೊಪ್ಪು ಇರ್ಬೋದು ನೋಡ್ರಿ. ಮರ ಯಾಕೆ ಹತ್ತಾನೆ ಅಂತ ಅವನೇ ಆಲ್ರೆಡಿ ಮರದಷ್ಟು ಉದ್ದ ಇದ್ದಾನೆ. ಮರ ಯಾಕೆ ಹತ್ತಾನೆ ಅಂತ ಗೈಸ್. ನಾನು ಅಂದ್ಕೊಂಡಿದ್ದು 1 ತಿಂಗಳಲ್ಲಿ 1000 ಸಬ್ಸ್ಕ್ರೈಬರ್ ಮಾಡ್ಕೋಬೇಕು ಅಂತ. ಬಟ್ ನೀವು ತೋರಿಸ್ತಾ ಇರೋ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಯಾಕಂತಂದರೆ ನಾನು ವೀಡಿಯೋಸ್ ಪೋಸ್ಟ್ ಮಾಡಿ 3 ಡೇಸ್ ಆಯಿತು. 1K ಸಬ್ಸ್ಕ್ರೈಬರ್ ಇವತ್ತು ನಿಮ್ಮಿಂದ, ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಸಪೋರ್ಟಿಂದ ನನಗೆ ಇವತ್ತು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಯೂಟ್ಯೂಬಲ್ಲಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಾಧನೆ ಅನ್ನೋ ಸರಳವಾದ ಪದದಲ್ಲಿ ಸಾವಿರಾರು ಕಷ್ಟಗಳಿವೆ. ಅದನ್ನು ನಾನು ಅನುಭವಿಸಿದ್ದೀನಿ, ತುಂಬ ಕಷ್ಟಪಟ್ಟಿದ್ದೀನಿ ಈ ನಿಮ್ಮ ಪ್ರೀತಿ ಪಡೆಯೋಕ್ಕೆ. ಕರೆಂಟು ಎಲ್ಲೈತೆ? ಕಂಬದಾಗೆ ಸುಟ್ಟ ತಡಿ. ಫೋನ್ ಮಾಡಕ್ಕೆ ಗೈಸ್ ನೋಡಿ, ಲೈಟ್ ಸುಟ್ಟಿದೆ ಅಂತ. ನಮ್ಮ ಮನೇಲಿ ಕರೆಂಟೇ ಇಲ್ಲ ಇವತ್ತು. ಕರೆಂಟ್ ಯಾಕೆ ಹತ್ತುತ್ತಾ ಇಲ್ಲ ಕಣ? ಯಾಕಪ್ಪ ಎಲ್ಲಾರ ಮನೆಗೆ ಐತಿ, ಇಲ್ಲಿ ನಮ್ಮ ಮನೆಗೆ ಯಾಕೆ ಹತ್ತುತ್ತಾ ಇಲ್ಲ? ಅಲ್ಲಿ ಯಾರು ಅದಾರ ಕರೆಂಟ್ ನೀರು? ನೋಡಿ ನಮ್ಮಮ್ಮ ಕರೆಂಟ್ನವರಿಗೆ ಫೋನ್ ಮಾಡಿ ಕರೆಂಟ್ ಇಲ್ಲ ನಮ್ಮ ಮನೇಲಿ ಅಂತ ಕೇಳ್ತಿದ್ದಾರೆ. ಅಂದರೆ ಇಲ್ಲಿ ಎಲ್ಲರ ಮನೇಲೂ ಕರೆಂಟ್ ಇದೆ, ಬಟ್ ನಮ್ಮ ಮನೇಲಿ ಕರೆಂಟ್ ಇಲ್ಲ. ಸೊ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಮನೆ ಮೇಲೆ ನನ್ನ ರೂಮ್ನ ರೆಡಿ ಮಾಡಿಸ್ತಾ ಇದ್ದೀನಿ. ಆದಷ್ಟು ಬೇಗ ಆ ವಿಡಿಯೋ ಕೂಡ ಬರುತ್ತೆ. ಯಾರಿಗೆಲ್ಲ ರೂಮ್ ಟೂರ್ ನೋಡಬೇಕು ಅಂತ ಆಸೆ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ರೂಮ್ಗೆ ಸ್ವಲ್ಪ ಸ್ಟಿಕ್ಕರ್ಸ್ ಆ್ಯಂಡ್ ಎಕ್ಸೆಟ್ರಾ ತುಂಬ ಐಟಮ್ಸ್ ಆರ್ಡ್ರ್ ಮಾಡಿದ್ದೀನಿ, ಸದ್ಯದಲ್ಲೇ ಬರೋದಿದೆ. ಆ್ಯಂಡ್ ಆ ರೂಮ್ ವಿಡಿಯೋ ಕೂಡ ಪೂರ್ತಿ ವಿಡಿಯೋ ಮಾಡಿ ತೋರಿಸ್ತೀನಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಸಂಡೇ ಒಂದು ಕಂಟೆಂಟ್ ಅಂದರೆ ಗೇಮ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಸಂಡೇ ಕಂಟೆಂಟ್ ವಿಡಿಯೋ ಅಂದರೆ ಯಾವ ಥರ ಅಂತಂದರೆ ಗೇಮ್ಸ್ ಆಡಿಸ್ತಾ ಇದ್ದೀವಿ. ಆ ಗೇಮ್ಸ್ ವಿಡಿಯೋ ಕೂಡ ಸದ್ಯದಲ್ಲೇ ಬರುತ್ತೆ, ಸಂಡೇ ಬರುತ್ತೆ. ಓಕೆನಾ? ಸಂಡೇ ಗೇಮ್ಸ್ ಆಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಿಮಗೆ ಯಾವುದಾದ್ರೂ ಐಡಿಯಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾಕೆ ಅಂತಂದರೆ ನಾನು ಯೂಟ್ಯೂಬಲ್ಲಿ ಇವಾಗ 1K ಸಬ್ಸ್ಕ್ರೈಬರ್ಸ್ ಆಗಿದೆ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಮತ್ತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮಿಸ್ಟೇಕ್ ಇದ್ದಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಮುಂದೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.